ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ನಿನ್ನೆ ಈ ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ ಬಹುಮುಖ್ಯವಾದ ಕಾಗ್ನೈಸಬಲ್ ಆ್ಯಂಡ್ ನಾನ್ ಕಾಗ್ನೈಸಬಲ್ ಅಫೆನ್ಸ್ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈ ನಾನ್ ಕಾಗ್ನೈಸಬಲ್ ಅಫೆನ್ಸ್ ಅಂತಂದರೆ ಅಪರಾಧ ತೀವ್ರತೆ ಬಹಳ ಕಡಿಮೆ ಇರುತ್ತೆ. ಅಲ್ಲಿ ಲಾಸ್ ಆಫ್ ಲೈಫ್ ಅಥವಾ ಲಾಸ್ ಆಫ್ ಅಸೆಟ್ಸ್ ಕಡಿಮೆ ಇರುತ್ತೆ. ಹಾಗಾಗಿ ಆ ರೀತಿಯ ಒಂದು ಅಪರಾಧಗಳಿಗೆ ಈ ಪೊಲೀಸವರು ಅರೆಸ್ಟ್ ಮಾಡಬೇಕಾಗಿಲ್ಲ. ಅರೆಸ್ಟ್ ಮಾಡಬೇಕು ಅಂತಂದರೆ ಅವರಿಗೆ ವಾರೆಂಟ್ ಬೇಕಾಗುತ್ತೆ. ವಾರೆಂಟ್ ಅಂದರೆ ಅವರ ಸುಪೀರಿಯರ್ ಆಫೀಸರ್ಸ್ ಅಥವಾ ಕೋರ್ಟಿನ ಮೊರೆ ಹೋಗ್ತಾರೆ. ಅಲ್ಲಿ ಅವರು ಅಲ್ಲಿರುವ ನಡೆದ ವಿಚಾರಗಳನ್ನು ಆ ಅಧಿಕಾರಿಗಳ ಗಮನಕ್ಕೆ ತಂದು ಅಲ್ಲಿಂದ ವಾರೆಂಟ್ ತಗೊಂಡು ಆಮೇಲೆ ಆ ವ್ಯಕ್ತಿನ ಅರೆಸ್ಟ್ ಮಾಡೋಕ್ಕಾಗುತ್ತೆ. ಅದೇ ನಾನ್ ಕಾಗ್ನೈಸಬಲ್ ಅಫೆನ್ಸ್ ಅಂತಂದರೆ ಅಲ್ಲಿ ಅಪರಾಧ ತೀವ್ರತೆ ಹೆಚ್ಚಿರುತ್ತೆ. ಹಾಗಾಗಿ ಒಬ್ಬ ಪೊಲೀಸ್ ಆಫೀಸರ್ ಏನಿರ್ತಾರೆ, ವಿತೌಟ್ ವಾರೆಂಟು ಅವ್ರನ್ನ ಅರೆಸ್ಟ್ ಮಾಡ್ಬೋದಾಗುತ್ತೆ. ಈ ಅರೆಸ್ಟ್ ಮಾಡೋದಕ್ಕೆ ಅವ್ರಿಗೆ ಯಾವುದೇ ರೀತಿ ಆರ್ಡರ್ ಬೇಕಾಗೋದಿಲ್ಲ. ಆ ಅಪರಾಧ ತೀವ್ರತೆಯೇ ಅವರಿಗೆ ಸಾಕಾಗುತ್ತೆ. ಯಾಕೆ ಅಂದರೆ ಅವರನ್ನು ಆ ಸಮಯದಲ್ಲಿ ಅರೆಸ್ಟ್ ಮಾಡಲಿಲ್ಲ ಅಂದರೆ ಆ ವ್ಯಕ್ತಿ ಅಲ್ಲಿಂದ ಪಾರಾಗ್ಬೋದು, ಮತ್ತು ಕಾನೂನಿನಕ್ಕೆ ಅಡಿಯಲ್ಲಿ ಸಿಗದೇ ಇರ್ಬೋದು. ಇನ್ನೊಂದು ಅಲ್ಲಿ ಇರುವ ಸಾಕ್ಷ್ಯಗಳನ್ನು ನಾಶಪಡಿಸ್ಬೋದು, ಅಥವಾ ಇನ್ಯಾವುದೇ ರೀತಿ ಕಾನೂನಿನ ಸಮರ್ಪಕವಾಗಿ ಅಲ್ಲಿ ಕಾನೂನು ನಡೆಯೋದಕ್ಕೆ ಅವರು ತೊಂದರೆ ಮಾಡ್ಬೋದು. ಇಂಥ ಸಂದರ್ಭಗಳಲ್ಲಿದ್ದಾಗ ಅದು ನಾನ್ ಕಾಗ್ನೈಸಬಲ್ ಅಫೆನ್ಸ್ ಅಂತ ಹೇಳ್ತೀವಿ. ಆ ಟೈಮಲ್ಲಿ ಒಬ್ಬ ಪೊಲೀಸ್ ಆಫೀಸರು ಆ ಅಪರಾಧಿನ ಅರೆಸ್ಟ್ ಮಾಡಬೇಕಾಗುತ್ತೆ. ಈ ಅರೆಸ್ಟ್ ಆದ ಕೂಡಲೇ ಒಬ್ಬ ವ್ಯಕ್ತಿಗೆ ಅರೆಸ್ಟ್ ಆದ ವ್ಯಕ್ತಿಗೆ ಅಧಿಕಾರ ಏನಪ್ಪ ಅಂತಂದರೆ ಬೇಲ್ ಅಂತಂದ್ಬಿಟ್ಟು. ಅಂದರೆ ಈ ಬೇಲ್ ಅಂದ್ರೇನು, ಅವರ ಅಧಿಕಾರಗಳೇನು, ಅದು ಹೇಗೆ ಸಿಗುತ್ತೆ ಅನ್ನೋದನ್ನು ನಮ್ಮ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಸ್ನೇಹಿತರೆ. ನಮಸ್ಕಾರ.